ಅಮ್ಮ, ಬೆಳಗಿನ ತಿಂಡಿಗೆ ವೆಯ್ಟ್ ಲಾಸ್ ಗಂಜಿ ಅಂತ ಮಾಡಿ ತಿಂತಿದ್ಯಲ್ಲ, ಅದೇನದು? ವೆಯ್ಟ್ ಲಾಸ್ ಗಂಜಿನ ಚಿನ್ನ ತುಂಬಾ ಒಳ್ಳೇದು ದೇಹಕ್ಕೆ. ಅಷ್ಟೇ ಅಲ್ಲ, ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೇಕಾದ್ರೆ ದಿನ ತಿಂಡಿಗೆ ಈ ಗಂಜಿ ತಿಂದ್ರೆ ಆಯ್ತು. ಹಳೆ ಕಾಲದಲ್ಲಿ ಬರೀ ರಾಜರ ವಂಶದವರು ತಿಂತಿದ್ರಂತೆ ಈ ಕಪ್ಪು ಅಕ್ಕಿನ. ತುಂಬಾ ನ್ಯೂಟ್ರಿಷನ್ ಇರೋ ಅಕ್ಕಿ ಇದು, ದೇಹಕ್ಕಂತೂ ತುಂಬಾ ಒಳ್ಳೇದು. ಅದನ್ನ ಫಸ್ಟ್ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊ. ಆಮೇಲೆ ಹುರುಳಿ ಕಾಳು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡೋ ಕಾಳಿದು, ಮತ್ತೆ ಒಳ್ಳೆ ಶಕ್ತಿ ಕೊಡುತ್ತೆ ದೇಹಕ್ಕೆ. ಆಮೇಲೆ ಬಾರ್ಲಿ ನಮ್ಮ ದೇಹದಲ್ಲಿ ಹೆಚ್ಚಾಗಿ ನೀರಿನ ಅಂಶ ಇದ್ರೆ ಅದನ್ನ ಫ್ಲಶ್ ಔಟ್ ಮಾಡುತ್ತೆ ಬಾರ್ಲಿ. ಆಮೇಲೆ ಹೆಸರು ಬೇಳೆ ಪ್ರೋಟೀನ್ ಜಾಸ್ತಿ ಇರೋ ಬೇಳೆ ಇದು. ಇದೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊ. ಆಮೇಲೆ ಮೆಣಸು, ಜೀರಿಗೆ, ಒಣಗಿಸಿದ ಬೆಳ್ಳುಳ್ಳಿ, ಇದು ದೇಹದಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ ನ ತೆಗೆಯುತ್ತೆ. ಇದೆಲ್ಲ ಕೂಡ ಡ್ರೈ ರೋಸ್ಟ್ ಮಾಡಿ ಒಂದ್ ಪೌಡರ್ ಮಾಡ್ಕೊಂಡು ದಿನಾ ಬೆಳಿಗ್ಗೆ ಗಂಜಿ ಮಾಡಿ ತಿನ್ಬೇಕು. ಇದೆಲ್ಲ ನಿನ್ಗೆ ಮನೇಲೆ ಮಾಡೋ ಕಷ್ಟ ಆದ್ರೆ ಫಿಟ್ ಅಂಡ್ ಫುಡ್ ತಮಿಳ್ ಪೇಜ್ ಅವರು ಇದೇ ಸೇಮ್ ರೆಸಿಪಿ ಯೂಸ್ ಮಾಡೋ ಪ್ರಾಡಕ್ಟ್ ಆರ್ಡರ್ ಮಾಡಿ ತಗೋ. ಅಫೋರ್ಡಬಲ್ ಪ್ರೈಸಸ್ ಇದೆ ಅವ್ರದ್ದು. ಒಂದ್ ತಿಂಗಳು ಕಂಟಿನ್ಯೂಸ್ ಆಗಿ ತಿನ್ನು, ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ.